ನಾಳೆ ಸಾರಿಗೆ ಮುಷ್ಕರ ನಡೆಯೋದು ಡೌಟ್. ನಾಳೆ ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮುಷ್ಕರವನ್ನ ಒಂದು ದಿನ ಹಿಂಪಡೆಯೋದಕ್ಕೆ ಅಂದ್ರೆ ಮುಂದೂಡೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮುಷ್ಕರ ನಾಳೆಯವರೆಗೆ ಸ್ಥಗಿತಗೊಳಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮುಷ್ಕರವಾದರೆ ಜನರಿಗೆ ತೊಂದರೆ ಆಗತ್ತೆ. ಸರ್ಕಾರ ಯಾವ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದೆ ಅಂತ ನೋಡೋಣ ಎಂದು ವಿಚಾರಣೆಯನ್ನ ನಡೆಸಿ ನಾಳೆ ಮುಂದೂಡಿಕೆ ಮಾಡಲಾಗಿದೆ. ಹೈಕೋರ್ಟ್ ಸಾರಿಗೆ ಇಲಾಖೆಗೆ ಒಂದು ದಿನ ಮುಷ್ಕರ ಮಾಡದಂತೆ ಸಾರಿಗೆ ನೌಕರರಿಗೆ ಸೂಚನೆಯನ್ನ ನೀಡಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾಳೆ ಫಿಕ್ಸ್ ಆಗಿದ್ದಂತಹ ಮುಷ್ಕರವನ್ನ ಮುಂದೂಡಲಾಗಿದೆ. ಮುಖ್ಯಮಂತ್ರಿಯವರೊಂದಿಗಿನ ಸಭೆಯ ವಿವರವನ್ನ ಹೈಕೋರ್ಟ್ಗೆ ಸಲ್ಲಿಸುವುದಕ್ಕೆ ನಿರ್ದೇಶನವನ್ನ ನೀಡುವಂತೆ ಸರ್ಕಾರ ಹಾಗೂ ಸಾರಿಗೆ ಇಲಾಖೆಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಹಾಗಾಗಿ ನಾಳಿನ ಮುಷ್ಕರವನ್ನ ಒಂದು ದಿನದ ಮಟ್ಟಿಗೆ ಮುಂದೂಡಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಹೊರಡಿಸಿದೆ. ಹಾಗಾಗಿ ನಾಳೆ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಸಂಘಟನೆಯವರು ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿದೆ. ಈಗಾಗಲೇ ಚಂದ್ರಶೇಖರ್ ಬಣದವರ ಜೊತೆಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯೂ ಕೂಡ ವಿಫಲವಾಗಿದೆ. ಮತ್ತೊಂದು ಕಡೆ ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ನೌಕರರು ಜಟಾಪಟಿ ಏನಿದೆಯಲ್ಲ ಅದು ಸದ್ಯಕ್ಕೆ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಇದೆ. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಅಜಯ್, ಈ ಸಾರಿಗೆ ಇಲಾಖೆ ನೌಕರರ ಜಟಾಪಟಿ ಒಂದು ಕಡೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಟ್ ಒಂದು ಕಡೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಿ ಅಂತ ಹೇಳಿ. ಏನು ಮಾಡಬಹುದು ಈ ಸಂಘಟನೆಯವರು ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯ, ಈಗಾಗಲೇ ಏನು ಹಿಂಬಾಕಿ ಪಾವತಿ ಮತ್ತು ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನಾಳೆಯಿಂದ ಏನು ನಡೆಸಬೇಕಾಗಿದ್ದಂತ ಉಪವಾಸ ಸತ್ಯಾಗ್ರಹ ಏನಿದೆ ಆ ಒಂದು ವಿಚಾರವಾಗಿ ಅಮೃತೇಶ್ ಅಂತ ಹೇಳಿ ಒಬ್ರು ವಕೀಲರೇನಿದ್ದಾರೆ ಅವರು PIL ಅನ್ನ ಹಾಕೊಂಡಿರ್ತಾರೆ ಏನು ಹೈಕೋರ್ಟ್ಗೆ. ಸೊ ಹೀಗಾಗಿ ಇವತ್ತು ಕೂಡ ಹೈಕೋರ್ಟ್ ಆ ಒಂದು ವಿಚಾರಣೆ ಕೂಡ ನಡೆದಿರುವಂತದ್ದು. ಅದರಲ್ಲೂ ಕೂಡ ಈಗಾಗಲೇ ಸರ್ಕಾರದ ಪರ ವಕೀಲರೇನಿದ್ದಾರೆ ಅವರು ಕೂಡ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು ಇವತ್ತು ನ್ಯಾಯಾಧೀಶರ ಮುಂದೆ ಏನು ವಾದವನ್ನು ಕೂಡ ಮಾಡಿದ್ರು. ಅಂದ್ರೆ ಏಕಾಏಕಿ ಇಲ್ಲಿ ಒಂದ್ ರೀತಿ ಮುಷ್ಕರ ಮಾಡಿದ್ರೆ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಏನು ಕೆಲ್ಸಕ್ಕೆ ಹೋಗುವಂತವ್ರು ಕೂಡ ಅಂದ್ರೆ ವೀಕ್ ಡೇಸ್ ಆಗಿರೋದ್ರಿಂದಾಗಿ ಅವ್ರಿಗೂ ಕೂಡ ತೊಂದರೆ ಆಗತ್ತೆ. ಹಾಗಾಗಿ ಈ ಒಂದು ವಿಚಾರವಾಗಿ ಈಗಾಗಲೇ CM ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಸಭೆಯನ್ನ ಕರೆದಿದ್ದಾರೆ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಈಗಾಗಲೇ CM ಗಮನದಲ್ಲಿ ಕೂಡ ಇದೆ. ಸೊ ಹೀಗಾಗಿ ಹಿಂಬಾಕಿ ವಿಚಾರವಾಗಿ ಆಗಿರ್ಬೋದು ಮತ್ತೆ ವೇತನ ಪರಿಷ್ಕರಣೆ ಆಗಿರ್ಬೋದು ಇವೆಲ್ಲವೂ ಕೂಡ ಈಗಾಗಲೇ ಸರ್ಕಾರದ ಗಮನದಲ್ಲಿ ಇರುವಂತದ್ದು. ಸೊ ಹೀಗಾಗಿ ಏಕಾಏಕಿ ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ನ್ಯಾಯಾಧೀಶರ ಮುಂದೆ ಕೂಡ ಹೇಳಿದ್ರು. ನ್ಯಾಯಾಧೀಶರು ಕೂಡ ಅದನ್ನು ಕೂಡ ಆಲಿಸಿದ್ರು. ಆ ನಂತರ ಇನ್ನು ಏನು ಸಿಬ್ಬಂದಿಗಳ ಪರವಾದಂತ ವಕೀಲರೇಂದ್ರೆ ಅವರು ಕೂಡ ಕೆಲವೊಂದು ವಾದವನ್ನ ಮಾಡಿದ್ರು. ಸಾಕಷ್ಟು ವರ್ಷಗಳಿಂದ ಬಾಕಿ ಇರುವಂತಹ ವೇತನ ಆಗಿರ್ಬೋದು ಮತ್ತೆ ವೇತನ ಪರಿಷ್ಕರಣೆ ಆಗಿರ್ಬೋದು ಇದನ್ನ ಸರ್ಕಾರ ಹೇಳ್ಕೊಂಡೇ ಬಂದಿದೆ, ಇದನ್ನ ಜಾರಿಗೊಳಿಸಿಲ್ಲ. ಹೀಗಾಗಿ ಇಲ್ಲಿ ಕೂಲಿ ಮಾಡುವಂತ ಕೆಲಸ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜೀವನ ನಡೆಸೋದಕ್ಕೆ. ಹೀಗಾಗಿ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತಾನು ಕೂಡ ಅವರು ಏನು ನ್ಯಾಯಾಧೀಶರ ಮುಂದೆ ಕೋರ್ಕೊಂಡ್ರು. ನ್ಯಾಯಾಧೀಶರು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ ನಂತರದಲ್ಲಿ ಒಂದು ದಿನಗಳ ಕಾಲ ಮುಂದೂಡ್ಲಾಗತ್ತೆ ಈ ಒಂದು ವಿಚಾರನ್ನ ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ CM ಏನು ಸಭೆ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರನೂ ಕೂಡ ಅಲ್ಲಿ ಏನೋ ವಕೀಲರು ಅವರ ಗಮನಕ್ಕೂ ಕೂಡ ತಂದಿದ್ರು. ಹಾಗಾಗಿ CM ಸಭೆ ಮಾಡ್ತಿರೋದ್ರಿಂದಾಗಿ ಅಲ್ಲಿ ಎಲ್ಲ ಒಂದ್ ಕಡೆ ಅವ್ರ ವಿಶ್ವಾಸಕ್ಕೆ ತಗೋಬಹುದು ಅನ್ನೋ ಒಂದು ಉದ್ದೇಶದಿಂದಾಗಿ ಒಂದು ದಿನದ ಮಟ್ಟಿಗೆ ನೀವು ಏನೋ ಈ ಒಂದು ಪ್ರತಿಭಟನೆಯನ್ನ ಮುಂದೂಡಿ ಅನ್ನೋ ಒಂದು ವಿಚಾರನೂ ಕೂಡ ಅವರು ಆಗ್ಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈಗಾಗಲೇ ಸರ್ಕಾರಕ್ಕೂ ಕೂಡ ಆಗಿರ್ಬೋದು ಮತ್ತೆ ಸಾರಿಗೆ ಇಲಾಖೆಗಾಗಿರ್ಬೋದು ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಹಾಗಾಗಿ ನಾಳೆ ಬಹುತೇಕವಾಗಿ ಯಾವುದೇ ರೀತಿಯಾದ ಪ್ರತಿಭಟನೆ ಅಥವಾ ಮುಷ್ಕರ ಇರೋದಿಲ್ಲ. ನಾಡಿದ್ದಕ್ಕೆ ಅದನ್ನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ನಾಳೆ ಕೂಡ ಹೈಕೋರ್ಟ್ ನಲ್ಲಿ ಕೂಡ ಇದೇ ವಿಚಾರವಾಗಿ ಈಗಾಗಲೇ ಏನು ಇವತ್ತು ಆಗಿರುವಂತ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ನಾಳೆನೂ ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಮ್ಯಾ. ನೋಡಿ, ಒಂದ್ ಕಡೆ ಅಜಯ್ 14 ತಿಂಗಳ ಸರ್ಕಾರಿ ನೌಕರರ ಸಭೆಯಲ್ಲಿ ಹಿಂಬಾಕಿ ಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿತ್ತು. ಸೊ ಹಾಗಾಗಿ ನಾಳೆ ನಡೆಯೋದು ಈ ಒಂದು ಮುಷ್ಕರ ಮುಂದೂಡಿಕೆ ಮಾಡಲಾಗಿದೆ ಹೈಕೋರ್ಟ್ ತೀರ್ಪಿನಂತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.